ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಶ್ರೀಯುತ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ, ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರ ಮೇಲೆ, ರಾಷ್ಟ್ರದ ಗೃಹ ಸಚಿವರಾದಂಥ ಶ್ರೀಯುತ ಅಮಿತ್ ಶಾಜಿಯವರ ಮೇಲೆ ಹಾಗೂ ಅನೇಕ ಸಾಧು ಸಂತರ ಮೇಲೆ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಜಿಲ್ಲೆಯ ಜನರಿಗೆ ಮತ್ತು ಈ ದೇಶದ ಜನರಿಗೆ ಸತ್ಯವನ್ನು ಮರೆಮಾಚುವ ಕೆಲಸ ಇವತ್ತಿನ ರಾಜ್ಯದಲ್ಲಿ ಆಡಳಿತ ಇರುವ ಕಾಂಗ್ರೆಸ್ನ ಮಂತ್ರಿಗಳು ಹಾಗೂ ಕಾಂಗ್ರೆಸ್ಸಿನ ಆಯಾಕಟ್ಟಿನಲ್ಲಿರ್ತಕ್ಕಂಥ ಅವರ ಕಾರ್ಯಕರ್ತರು ಮಾಡ್ತಾ ಇರೋದು ಇವತ್ತು ನಾವು ನೋಡ್ತಾ ಇದ್ದೇವೆ. ದೇಶದಲ್ಲಿ ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ದೇಶದಲ್ಲಿ ಸಾಮರಸ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದೇಶ ವಿಶ್ವಗುರು ಆಗುವತ್ತ ಮುನ್ನಡೆತಾ ಇದ್ದುದು ಕೆಲವು ಕುತಂತ್ರ ರಾಜಕಾರಣಿಗಳಿಗಿರ್ಬೋದು ಮತ್ತು ದೇಶದ್ರೋಹಿಗಳಿಗೆ ಇದು ಆಗಿ ಬರ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಎಸ್.ಎಂ. ಪಾಟೀಲ್ರು ಬಹುಶಃ ನನಗಿಂತ ಹಿರಿಯರಿರ್ಬೋದು. ಅವರು ಸುಮಾರು 10 ವರ್ಷಗಳಿಂದ ನಾನು ಅವರ ಪತ್ರಿಕಾಗೋಷ್ಠಿ ಇರ್ಬೋದು, ಅವರ ಮಾತಿನ ಶೈಲಿ ಗಮನಿಸ್ತಾ ಇದ್ದೆ. ಮೊದಲು ಅವರು ಒಬ್ಬರು ಸಹಿತ ಏನೋ ಒಬ್ಬರು ಜನಪರ ಕಾಳಜಿ ಉಳ್ಳ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೆ. ಆದ್ರೆ ಅವರು ಇತ್ತಿತ್ತಲಾಗಿ ಜನಪರ ಕಾಳಜಿ ಅಂತ ವಿಷಯ ಮಾತಾಡಲಾರ್ದೆ ಅವರು ದಿಲ್ಲಿಯತ್ತ ಬಟ್ಟು ಮಾಡಿ ಮಾತಾಡ್ತಿರೋದು ಬಹಳ ಹೆಚ್ಚಾಗಿದೆ. ಬಂಧುಗಳೇ, ಸ್ನೇಹಿತರೆ, ಒಂದು 4-5 ದಿನಗಳ ಹಿಂದ್ಗಡೆ ಅಯೋಧ್ಯ ರಾಮ ಮಂದಿರ ವಿಷಯದಲ್ಲಿ ಅವರು ಕೆಲವೊಂದು ತಪ್ಪು ವಿಷಯನು ತಮ್ಮ ಜೊತೆ ಹಂಚಿಕೊಂಡ್ರು. ಅಯೋಧ್ಯ ರಾಮ ಮಂದಿರ ದೇಶದ ಜನರ ತೆರಿಗೆಯಿಂದ ಕಲೆಕ್ಟ್ ಮಾಡಿ ಕಟ್ಟಿದ್ದಂತ ಹೇಳಿದ್ರು. ತಮಗೆಲ್ಲ ಗೊತ್ತಿದ್ದ ವಿಷಯ. ಅಯೋಧ್ಯ ರಾಮ ಮಂದಿರ ಸರ್ಕಾರದ ಯಾವುದೇ ಹಣಕಾಸಿನ ಸಹಾಯದಿಂದ ಕಟ್ಟಿದ್ದಲ್ಲ. ಪ್ರಾರಂಭದಲ್ಲಿ ಟ್ರಸ್ಟ್ ಫಾರ್ಮೇಷನ್ ಆದ ಬಳಿಕ ಕೇಂದ್ರ ಸರ್ಕಾರ ತನ್ನ ಒಂದು ಟ್ರಸ್ಟಿಗೆ ₹1 ದೇಣಿಗೆ ಮುಖಾಂತರ ಟ್ರಸ್ಟ್ ಅನ್ನು ಪ್ರಾರಂಭಿಸಲು ಕಮಿಟಿ ಮಾಡಿ ಅದನ್ನು ಚಾಲನೆ ಮಾಡಿತು. ಕೇವಲ ₹1. ಬಾಕಿ ಎಲ್ಲ ರಾಮ ಭಕ್ತರು, ದೇಶಾದ್ಯಂತ ಇರ್ತಕ್ಕಂಥ ರಾಮ ಭಕ್ತರು, ಅದರಲ್ಲಿ ಅವರು ಇವರು ಅಂಥೇಳಿ ನಾನು ವಿಂಗಡಣೆ ಮಾಡಕ್ಕೆ ಹೋಗಲ್ಲ. ಹೀಗಾಗಿ ರಾಮ ಮಂದಿರದಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ತೆರಿಗೆ ಹಣವನ್ನು ಅವರು ಸ್ವೀಕರಿಸಿಲ್ಲ. ಆದರೆ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರು ಎಷ್ಟು ತಪ್ಪು ಮಾಹಿತಿ ಹೇಳಿದಾರಪ್ಪ ಅಂದ್ರೆ ಇದು ಕ್ಷಮೆ ಕೇಳಬೇಕು ಅವರು ದೇಶದ ಜನತೆಗೆ ಮತ್ತು ಜಿಲ್ಲೆಯ ಜನತೆಗೆ. ತಮಗೂ ಇನ್ನೊಂದು ವಿಷಯ ಹೇಳ್ತೀನಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಂಥ ಯೋಗಿ ಆದಿತ್ಯನಾಥ್ ಅವರು ಮೊದಲು ಟ್ರಸ್ಟ್ ಶುರುವಾದ ಕೂಡಲೇ ಅವರು 11 ಲಕ್ಷ ದೇಣಿಗೆಯನ್ನು ಅವರು ನೀಡಿದರು. ಇದು ಸಹಿತ ಅವರು ತಮ್ಮ ಸೇವಿಂಗ್ ಅಕೌಂಟ್ದಿಂದ ಏನು ಕಲೆಕ್ಟ್ ಆಗಿತ್ತು ದುಡ್ಡು, ಆ 11 ಲಕ್ಷವನ್ನು ರಾಮ ಮಂದಿರಕ್ಕೆ ಅವರು ದೇಣಿಗೆ ಅಂತ ಕೊಟ್ಟರು.
ಇಷ್ಟೊಂದು ಭಕ್ತಿಪೂರ್ವಕವಾಗಿ, ಇಷ್ಟೊಂದು ಪ್ರಾಮಾಣಿಕವಾಗಿ ದೇಶದ ಜನರ ಶ್ರದ್ಧೆ ಭಕ್ತಿಯಿಂದ ಕಟ್ಟಿದಂಥ ಅಂಥ ಒಂದು ರಾಮ ಮಂದಿರಕ್ಕೆ ಇವತ್ತು ಇಂಥ ಒಬ್ಬ ವ್ಯಕ್ತಿಗಳು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ಕೊಂಡು ತಪ್ಪು ಸಂದೇಶವನ್ನು ಕೊಡ್ತಾ ಇರೋದು ಬಹಳ ಅಕ್ಷಮ್ಯ ಅಪರಾಧ. ಏಕೆಂದ್ರೆ ಇದು ಬಸವನಾಡು. ಸತ್ಯವೇ ನುಡಿಯೋದು ದೇವಲೋಕ, ಮಿಥ್ಯವೇ ನುಡಿಯೋದು ನರಕಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅಂತ ಹೇಳಿದ್ದಾರೆ. ಹೀಗಾಗಿ ಬಹಳಷ್ಟು ಇಂಥ ತಪ್ಪು ಸಂದೇಶಗಳನ್ನು ಅದು ಧಾರ್ಮಿಕ ಕ್ಷೇತ್ರಗಳಲ್ಲಿ, ವೈಯಕ್ತಿಕ ವಿಷಯಗಳಲ್ಲಿ ಮಾತಾಡಬಹುದು. ಯಾಕಂದ್ರೆ ವೈಯಕ್ತಿಕ ವಿಷಯಗಳು ಬಹಳಷ್ಟು ಪಬ್ಲಿಕ್ಗೆ ಬಂದಿರೋದಿಲ್ಲ. ಆದ್ರೆ ರಾಮ ಮಂದಿರ ಅಂತ ಒಂದು ಭವ್ಯವಾದ ಒಂದು ಕಾರ್ಯದು ಇವರು ಈ ಥರ ತಪ್ಪು ಸಂದೇಶ ಕೊಟ್ಟರು. ಇನ್ನು ಎರಡನೇದ್ದು, ಅಲ್ಲಿ ಅವ್ಯವಹಾರ ಆಗಿದೆ ಹೇಳಿದ್ರು. ನೋಡಿ, ಕಳೆದ ಒಂದು ತಿಂಗಳಿನಿಂದ ಆ ಅವ್ಯವಹಾರ ಆಗಿರ್ಬೋದು. ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ SIT ರಚನೆ ಮಾಡಿ ಈಗಾಗಲೇ ಮೇಲ್ನೋಟಕ್ಕೆ ಯಾರು ತಪ್ಪಿಸ್ತಂದ್ರೆ ಕಂಡು ಬಂದಾರ ಅವರಿಂದ ರೆಸಿಗ್ನೇಷನ್ ತಗೊಂಡು ಅತ್ಯಂತ ಒಬ್ಬರು ಸೀನಿಯರ್ IPS ಆಫೀಸರ್ಗೆ ಅದರ ತನಿಖಾ ಮುಖ್ಯಾಧಿಕಾರಿಗಳು ಮಾಡಿ ಅವ್ರ ಜೊತೆ ಇದ್ರು IAS ಆಫೀಸರ್ಗಳು ಸೇರಿಸಿ ಅತ್ಯಂತ ಏನು ಸೂಕ್ಷ್ಮವಾಗಿ ಅದು ತನಿಖೆ ನಡೀತಾ ಇದೆ. ಅದರಲ್ಲಿ ಎಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರು ಸಹಿತ ಪಾರದರ್ಶಕವಾಗಿ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲೇಬೇಕಂತೇಳಿ ಎಲ್ಲರೂ ಈಗಾಗಲೇ ಹೇಳಿದ್ದಾರೆ. ಇಂಥ ವಿಷಯದಲ್ಲಿ ಇವರು ಅಲ್ಲಿ ಅವ್ಯವಹಾರದಾಗೆ ಅಂತ ಹೇಳ್ತಾರೆ ಇವರು. ಇವತ್ತು ಒಂದು ವಿಷಯ ಬಂದಿದೆ, ಇವತ್ತು ನ್ಯೂಸ್ ಪೇಪರ್ದಲ್ಲಿ. ನಿನ್ನೆ ಸುಪ್ರೀಂ ಕೋರ್ಟ್ ಸಹಿತ ರಾಮ ಮಂದಿರ ವಿಷಯದಲ್ಲಿ ವಿನಾಕಾರಣ ರಾಜಕೀಯನ್ನು ಬೆರೆಸಬಾರದು, ಈಗಾಗಲೇ ತನಿಖೆ ನಡೀತಾ ಇದೆ, ಉನ್ನತ ಮಟ್ಟದ ತನಿಖೆ ನಡೀತಾ ಇದೆ, ಯಾರು ಸಹಿತ ರಾಜಕೀಯ ಪಕ್ಷಗಳು ಇದನ್ನು ಬೆಳೆಸಿಕೊಳ್ಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟು ಸೂಕ್ಷ್ಮ ವಿಚಾರಗಳಲ್ಲಿ ಇವರು ವಿಜಯಪುರದಲ್ಲಿ ಕುತ್ಕೊಂಡು ಇಂಥ ಒಂದು ಸತ್ಯವನ್ನೇ ಅರಿಯದೆ ಇಂಥ ಮಾತು ಮಾತಾಡೋದು ಇದು ಅಕ್ಷಮ್ಯ, ತಪ್ಪು. ಇದಕ್ಕೂ ಸಹಿತ ಅವರು ಕ್ಷಮಾ ಕೇಳಬೇಕು. ಆಯ್ತು SM ಪಾಟೀಲ್ರೇ, ನೀವೇನೋ ಭಕ್ತಿವಂತರದಿರಿ, ಶ್ರದ್ಧೆವಂತರದಿರಿ, ಪ್ರಾಮಾಣಿಕರು ಇದ್ದಿದ್ದೆ ಖರೆ ಇತ್ತಪ್ಪ ಅಂದ್ರೆ ವಕ್ಫ್ ಮಾನಪ್ಪಾಡಿ ವರದಿಯಲ್ಲಿ, ಅನ್ವರ್ ಮಾನಪ್ಪಾಡಿ ವರದಿಯಲ್ಲಿ ಕರ್ನಾಟಕದ 2.3 lakhs acres ವಕ್ಫ್ ಆಸ್ತಿಯನ್ನು ಆಕ್ರಮಕವಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳನ್ನೇ ಕಬಳಿಸಿದ್ದಾರೆ. ನನಗೆ ದೊಡ್ಡ ಅವ್ರೇನೋ ಆ ಪವನ್ ಖೇರ ತಪ್ಪು ಸಂದೇಶ ಮಾಡೋದು, ತಪ್ಪ ಒಂದು ಪ್ರೆಸ್ ಮೀಟ್ ಮಾಡಿದ ಕೂಡಲೇ ನಿನ್ನೆ ಪವನ್ ಖೇರ ಅವ್ರಿಗೆ ಮೊನ್ನೆ ರಾಜ್ಯಸಭಾ ಸದಸ್ಯ ಮಾಡಿಬಿಟ್ರು, ಓಡೋಗಿದ್ರು ಅವ್ರು ಪವನ್ ಖೇರ ಅಂಥವ್ರಿಗೆ. ಆಗ ನಿಮಗೊಬ್ಬನು MLC ಮಾಡ್ತಾರೋ, ನಿಗಮ ಮಂಡಳಿ ಅಧ್ಯಕ್ಷರು ಮಾಡ್ತಾರೋ ತಿಳ್ಕೊಂಡು ನೀವು ಭಯಕ್ಕೆ ಹೋಗ್ಬಾರ್ದು. ಮಾತಾಡ್ರಿ, ಇನ್ಫಾರ್ಮೇಶನ್ ಕರೆಕ್ಟ್ ಇರ್ಬೇಕು. ಅದು ಅಲ್ಲದೆ ನೀವು ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಹೇಳ್ತೀರಿ. ಕಾಂಗ್ರೆಸ್ ಪಕ್ಷದ ವಕ್ತಾರಾಗಿ ನೀವು ಕಾಂಗ್ರೆಸ್ ಕಚೇರಿಯಲ್ಲಿ ಏಕೆ ಪತ್ರಿಕಾಗೋಷ್ಠಿಯನ್ನು ಮಾಡೋದಿಲ್ಲ? ನೀವು ಖಾಸಗಿ ಹೋಟೆಲ್ದಲ್ಲಿ ಯಾಕೆ ಮಾಡ್ತೀರಿ? ಹೌದು, ನಾನು ನೋಡ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನಿಮ್ಮ ಕೇಂದ್ರ ನಾಯಕರು ಬಂದಿರ್ತಾರೆ, ರಾಜ್ಯ ಸಚಿವರುಗಳು ಬಂದಿರ್ತಾರೆ, ಪಕ್ಷದ ಉನ್ನತ ಹುದ್ದೆದಲ್ಲಿದ್ದವ್ರು ಬಂದು ಪಕ್ಷದ ಕಾರ್ಯಕ್ರಮ ಮಾಡಿ ಅಲ್ಲೇ ಪ್ರೆಸ್ ಮೀಟ್ ಮಾಡ್ತಾರ. ನೀವು ಒಂದು ಅವ್ರ ಪಕ್ಕದಲ್ಲಿ ಕೂತಿದ್ದು ನಾನು ನೋಡೇ ಇಲ್ಲ. ಇದನ್ನ ಯಾಕೆ ನೀವು ಹಿಡನ್ ಆಗಿ ಇಟ್ಕೊಂಡಿದ್ದೀರಿ? ಅಂದ್ರೆ ನೀವು ಒಬ್ಬ ಒಂದು ಸಮಾಜದ ನಾಯಕರು ಅಥವಾ ಏನು ಒಂದು ಪಕ್ಷದ ನಾಯಕರು ಏನ್ರಿ? ನೀವು ಏನ್ ಮಾಡ್ತಾ ಇದ್ರೆ ನೀವು ಗಮನಿಸ್ಬೇಕು. ಸ್ಪೋಕ್ಸ್ಮ್ಯಾನ್ ಅಪ್ಪ ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ, ಅದು ಪಕ್ಷದ ಮುಖವಾಣಿಯಾಗಿ ಕೆಲಸ ಮಾಡ್ತದ. ನಾನು ಈ ಜಿಲ್ಲೆಯಲ್ಲಿ ಬಹಳ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರಿದ್ದಾರೆ, ಅವ್ರಿಗೊಂದಿಟ್ಟು ಕರೆಸಿ ಬುದ್ಧಿ ಹೇಳೋದು ಒಳ್ಳೆಯದು. ಯಾಕಂದ್ರೆ ನಿಮ್ಮ ಪಕ್ಷದ ಒಂದು ಮುಖವಾಣಿ ಅವರು ಎಲ್ಲೋ ಕುತ್ಕೊಂಡು ಏನೋ ಒಂದು ಫಾಲ್ಸ್ ಅಲಿಗೇಷನ್ ಮಾಡ್ಕೊತ ಹೋದ್ರ ನಾಳೆ ನಿಮ್ಮ ಪಕ್ಷದ ಸ್ಥಿತಿಗತಿಗಳೇನಾಗ್ತಾವ? ದಯವಿಟ್ಟು ಹೇಳ್ತೀನಿ, SM ಪಾಟೀಲ್ ನಮ್ಮ ಸ್ನೇಹಿತರೆ, ಅದಕ್ಕೆ ಅವ್ರಿಗೆ ನಾನು ಹೇಳೋದಿಷ್ಟೇ, ಸತ್ಯವನ್ನು ಹೇಳ್ರಿ, ಸತ್ಯವನ್ನೇ ಹಂಚ್ಕೊಳ್ರಿ. ನಿಮ್ಮ ನಿಜವಾದ ಜನಪರ ಕಾಳಜಿ ಇತ್ತು, ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಇತ್ತು, ಇವತ್ತು ನಿಮ್ಮದೇ ಸರ್ಕಾರ ಇದೆ, ಅಲ್ಪಸಂಖ್ಯಾತರ ಬಡಾವಣೆಗೆ ಹೋಗಿ ನೋಡ್ರಿ. ನಾನು ಒಬ್ಬ ಮಾಜಿ ಕಾರ್ಪೊರೇಟರ್ ಆಗಿ ಹೇಳ್ತಿದ್ದೀನಿ,
ನನ್ನ ಸ್ನೇಹಿತರ ಅಲ್ಪಸಂಖ್ಯಾತ ಮಿತ್ರರು ಮಹಾನಗರ ಪಾಲಿಕೆ ಸದಸ್ಯರಿದ್ದ ಟೈಮ್ದಲ್ಲಿ ಸಾಕಷ್ಟು ಆ ಬಡಾವಣೆಗಳು ಹೋಗಿನಿ. ಅಲ್ಲಿ ಸ್ಥಿತಿಗತಿಗಳು ನೋಡ್ರಿ. ನಿಮ್ಮ ಅಲ್ಪಸಂಖ್ಯಾತ ಸಚಿವರು ಮತ್ತು ವಕ್ಫ್ ಸಚಿವರಿಗೆ ಆ ಟೋಲ್ ನಾಕಾದಿಂದ ದೊಡ್ಡ ಮೆರವಣಿಗೆ ಮಾಡ್ಕೊತ ಬಂದ್ರಿ. ಎಷ್ಟು ದುಡ್ಡು ತಂದ್ರಿಪ್ಪ? ಏನ್ ಮಾಡಿದ್ರಿ ನೀವು? ಅಷ್ಟೇ. ಅವ್ರನ್ನ ಮೆರವಣಿಗೆ ಮಾಡ್ಕೊತ ಬಂದು ಏನೋ ಒಂದು ವಕ್ಫದ್ದು ಇಶ್ಯೂ ಮಾಡಿಬಿಟ್ರಿ. ಮುಂದೆ ಅವ್ರ ಮಗ ಏನೋ ಸಿನಿಮಾ ಮಾಡ್ಯಾನ ತಿಳ್ಕೊಂಡು ಅವ್ರನ್ನ ರೋಡ್ ಶೋ ಮಾಡಿದ್ರಿ. ಇದರಿಂದ ಅಲ್ಪಸಂಖ್ಯಾತರ ಬಡ ಮಕ್ಕಳು ಉದ್ಧಾರ ಆಗ್ತಾರ? ಈ ದೇಶದಲ್ಲಿ ಪ್ರಧಾನಿ ಮೋದಿಯವರು ಸಾಕಷ್ಟು ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಕೊಟ್ಟಿದ್ದಾರೆ. ಆಯುಷ್ಮಾನ್ ಭಾರತ ಏನು ಧರ್ಮದ ಆಧಾರ ಮೇಲಿದೆ, ಜನಸಂಖ್ಯೆ ಆಧಾರ ಮೇಲೆ ತಗೊಂಡಿರೋ ಸಾಕಷ್ಟು ಅಲ್ಪಸಂಖ್ಯಾತರ ಬಂಧುಗಳೇ ಆಯುಷ್ಮಾನ್ ಭಾರತದ ಫಲಾನುಭವಿಗಳದ. ಇವತ್ತು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಇದೆ. ಜನಸಂಖ್ಯೆ ಆಧಾರ ಮೇಲೆ ಅದನ್ನು ತಗೊಂಡ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಾಕಷ್ಟು ಫಲಾನುಭವಿಗಳು ಅಲ್ಪಸಂಖ್ಯಾತ ಬಂಧುಗಳೇ ಇದ್ದಾರೆ. ಮೋದಿಜಿಯವರು ಯಾವುದೊಂದು ಕಾರ್ಯಕ್ರಮಗಳು ಒಂದೇ ಸಮುದಾಯಕ್ಕಿದೆ ಅಂತ ಹೇಳ್ರಿ. ಈ ದೇಶ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್. ಮೋದಿಯವರು ಇಂಥ ಒಳ್ಳೆ ಕಾರ್ಯಕ್ರಮಗಳು ಕೊಡೋ ಟೈಮ್ದಲ್ಲಿ ಅವ್ರ ಜೊತೆ ಅದು ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೋವಿಡ್ ನಂತರ ವೆಸ್ಟ್ ಏಷ್ಯಾದಲ್ಲಿ ನಡೀತಾ ಇರೋಂಥ ಕೆಲಸಗಳು ಏನು ಯುದ್ಧದ ವಾತಾವರಣದಲ್ಲಿ ಇವತ್ತು ನಾವು ಈ ದೇಶದಲ್ಲಿ ಎಷ್ಟು ಸುರಕ್ಷಿತ ಅದೇವೆ ಅನ್ನೋದು ನಾವು ವಿಚಾರ ಮಾಡ್ರಿ. ಒಂದರೆ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾತಾಡಿದ್ರೆ ನಿಮ್ಮ ಪ್ರೆಸ್ ಮೀಟ್ದಲ್ಲಿ 3 ವರ್ಷದಲ್ಲೇ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ, ನಮ್ಮ DK ಸಾಹೇಬ್ರ ಸರ್ಕಾರ, ನಿಮ್ಮ ಕಾಂಗ್ರೆಸ್ ಮಂತ್ರಿಗಳದು ಯಾವುದೋ ಒಂದು ಮಂತ್ರಿಗಳದು ನೀರಾವರಿ ಕ್ಷೇತ್ರ ಮಂತ್ರಿ ಮಾಡಿದ್ದು, ಕೈಗಾರಿಕಾ ಕ್ಷೇತ್ರಗಳ ಮಂತ್ರಿ ಮಾಡಿದ್ದು, IT BT ಮಂತ್ರಿಗಳು ಮಾಡಿದ್ದು, ಸಮಾಜ ಕಲ್ಯಾಣ ಮಂತ್ರಿಗಳು ಮಾಡಿದ್ದು, ಯಾವ್ದಾದ್ರು ಒಂದು ಕೆಲಸಗಳಿದ್ರೆ ಹಂಚ್ಕೊಳ್ರಿ. ಅದೆಲ್ಲ ಗೊತ್ತು. ನೀವು ಏನಿಲ್ಲ, ನನ್ನನ್ನು ಏನು ಮಾಡ್ಬೇಕು, ನಾನು ಏನಾರ ಆಗ್ಬೇಕಾರ ನಾನು ಯಾರಿಗೆ ಬೈಬೇಕು? ದಯವಿಟ್ಟು ಹೇಳ್ತೀನಿ, ಇವತ್ತಿನ ಬಂದ್ ಮಾಡ್ರಿ. ಅದು ಈ ತರ ಮತಿಯಾಗಿ ಗಲಭೆಯನ್ನು ಹುಟ್ಟಿಸಿ ನಾನು ಒಂದು ಹುದ್ದೆ ತಗೊಂಡ್ರೆ ಅದು ಸರಿಯಲ್ಲ. ನಾನು ಗಣಿಯಾರ್ ಅವ್ರಿಗೆ ಹೇಳೋದು ಇಷ್ಟೇನು, ತಾವು ವಿಷಯ ಕಲೆಕ್ಟ್ ಮಾಡ್ಕೊಡ್ರಿ. ಇಲ್ಲ ನಿಜವಾಗ್ಲೂ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಏನಾದ್ರು ನ್ಯೂನತೆಗಳಿತ್ತು ಅಂದ್ರೆ ನಮ್ಮನ್ನು ಕರೀರಿ, ಬಹಿರಂಗ ಆಹ್ವಾನ ಕರೀರಿ. ಸ್ಟ್ರಾಟಜಿಕ್ಸ್ ತೊಗೊಂಡು ಬರ್ತೀನಿ ನಾನು, ನೀವು ತೊಗೊಂಡು ಬನ್ರಿ. ಎಲ್ಲಿ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳೋನು, ಎಲ್ಲಿ ಕುತ್ಕೊಳ್ಳೋಣ ಅಲ್ಲಿ ಕುತ್ಕೊಂಡು ಡಿಸ್ಕಷನ್ ಮಾಡೋನು, ಓಪನ್ ಡಿಬೇಟ್ ಮಾಡೋನು. ನಾವು ಕಳೆದ 12 ವರ್ಷಗಳಲ್ಲಿ ಮೋದಿ ಸಾಧನೆಗಳು ಏನು ನಾವು ಪ್ರಿಂಟದಲ್ಲಿ ಹಾಕಿದೆವು, ಅದರಲ್ಲಿ ನೀವು ಎಷ್ಟು ಸತ್ಯದೆ ಹೇಳ್ರಿ ಅಂತ ಕರೀರಿ. ಕಳೆದ 1.5 ತಿಂಗಳಿಂದ ನಾವು ಸಾಕಷ್ಟು ಅದ್ರ ಬಗ್ಗೆ ನಾವು ಸೋಷಿಯಲ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಬಹಳಷ್ಟು ನಾವು ಚರ್ಚೆ ನಡೀತದೆ. 12 ವರ್ಷಗಳ ಮೋದಿಗಳ ಸಾಧನೆ. ಈ ದೇಶದ ಹೆಸರಾಂತ ಪತ್ರಕರ್ತರು ಸಹಿತ 1 ಅವರ್ ಡಿಬೇಟ್ ಮಾಡ್ತಾ ಇದ್ದಾರೆ. ಇನ್ ದ ಲಾಸ್ಟ್ 12 years ವಾಟ್ ಈಸ್ ದ ಅಚೀವ್ಮೆಂಟ್ ಆಫ್ ಮೋದಿ ಗೌರ್ಮೆಂಟ್. ದಯವಿಟ್ಟು ಹೇಳ್ತೀನಿ, ತಾವು ಈ ತರ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡ್ರಿ, ಚರ್ಚೆ ಮಾಡ್ರಿ. ಅದನ್ನೆಲ್ಲ ಬಿಟ್ಕೊಂಡು ನೀವು ಏನೋ ನಾವು ಸುಮ್ಮನೆ ಮಾತಾಡಿ ಸುಳ್ಳೊಂದು ಸೊಟ್ಟೊಂದು ಹೇಳಿ ಜಗ್ಲಗಿ ಅನ್ನೋದು ಸಾಧು ಸಂತರ ಬಗ್ಗೆ ಮಾತಾಡಕ್ಕೆ ನಿಮ್ಗೆ ಯಾವ ಹಕ್ಕಿದೇರಿಪ್ಪ? ಇರ್ತಾರ ಅವರು. ಈ ಒಂದು ಮಠ ಸಾಧು ಮಾತಾಡಿದ್ರ ಆ ಮಠ ಸಾಧು. ಮತ್ತೆ ಶೋಭಾ ಕರಂದ್ಲಾಜೆ ಅವರು ಸಾಕಷ್ಟು ಅದ್ರ ಬಗ್ಗೆ ಹೋರಾಟ ಮಾಡಿದ್ರು, ಅದ್ರ ಬಗ್ಗೆ ಅಧ್ಯಯನ ಮಾಡಿ ಸಾಕಷ್ಟು ಪ್ರೆಸ್ ಮೀಟ್ಗಳು ಮಾಡಿದ್ರು. ಇದು ಲೋಕಸಭೆಯಲ್ಲಿ ಚರ್ಚೆ ಆಗಿ CBI ಕೊಡ್ಬೇಕಂತ ಹೇಳಿನೂ ಅಲ್ಲಿ ಒತ್ತಾಯಿತು. SM ಪಾಟೀಲ್ ರೇ, ನಿಜವಾಗ್ಲೂ ನಿಮ್ಗೆ ಅಲ್ಪಸಂಖ್ಯಾತರ ಮೇಲೆ ಕಳಕಳಿ ಕಾಳಜಿ, ನೀವು ಒಬ್ಬ ಅಲ್ಪಸಂಖ್ಯಾತರ ಮುಖಂಡರಿದ್ರಪ್ಪ ಅಂದ್ರ ಆ ತನಿಖೆಯಲ್ಲಿ ಈಗ ನಿಮ್ಮದೇ ಸರ್ಕಾರ ಇದೆ, ನಿಮ್ಮವರೇ ವಕ್ಫ್ ಮಂತ್ರಿಗಳಿದ್ದಾರೆ. ಆ ತನಿಖೆ ಮಾಡಿ ಅಂತ ಒಂದು 2.3 ಲಕ್ಷ ಕೋಟಿ ರೂಪಾಯಿದು ಆಸ್ತಿಯನ್ನು ಆಯ್ತು, ಅದು ದೇವರ ಆಸ್ತಿ ತಾನೇ. ನಿಮ್ಮಲ್ಲಿ ಸಾಕಷ್ಟು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಅಲ್ಪಸಂಖ್ಯಾತ ಬಂಧುಗಳಿದ್ದಾರೆ. ಅವ್ರಿಗೆ ಹಂಚ್ರಿ, ಅವ್ರನ್ನ ಲಿಫ್ಟ್ ಮಾಡ್ರಿ, ಎಕನಾಮಿಕಲಿ ಶಿಕ್ಷಣ ಆರೋಗ್ಯ ಕೊಡ್ರಿ ಅವರಿಗೆ. ಅದು ಎಲ್ಲ ಬಿಟ್ಕೊಂಡು ಆ ಫೈಲ್ ಅಲ್ಲೇ ಮುಚ್ಚಿಟ್ಟಿ ರಾಮ ಮಂದಿರ ವಿಷಯ ನೀವು ಕೇಳ್ತೀರಿ ಅಂದ್ರೆ ಇದೆಷ್ಟು ಸತ್ಯ? ಯಾಕೆ ಈ ತರ ನೀವು ತಪ್ಪು ಸಂದೇಶಗಳಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಿ? ಇರ್ಬೋದು ನಿಮ್ಮಲ್ಲಿ ಏನೋ ಮೋದಿಜಿ ಅವರಿಗೆ, ಅಮಿತ್ ಶಾಜಿ ಅವರಿಗೆ ಬೈದ್ರ ಕಾಂಗ್ರೆಸ್ ಅಲ್ಲಿ ಏನೋ ಒಂದು ಹುದ್ದೆಗಳು ಸಿಗ್ತಾವ ಅಂತೇಳಿ ಇರ್ಬೋದು. ತಾವೊಬ್ಬ ಕಾಂಗ್ರೆಸ್ ಪಕ್ಷದ MLCನೋ ನಿಗಮದ ಆಕಾಂಕ್ಷೆ ಇರ್ಬೋದು. ಬಟ್ ನೀವು ನಿಮ್ಮ ಪಕ್ಷದಲ್ಲಿ, ನಿಮ್ಮ ಸರ್ಕಾರದಲ್ಲಿ 3 ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ನಿಮ್ಮ ಸಚಿವರುಗಳು ಖಾತೆ ವೈಸ್ ಏನೇನು ಪ್ರೋಗ್ರೆಸ್ ಮಾಡಿದ್ದಾರೆ, ಅವ್ರ ಬಗ್ಗೆ ಜನರಿಗೆ ಹೇಳ್ರಿ.
ನಿಮ್ಮ ITBT ಸಚಿವರು ಏನ್ ಮಾಡ್ತಾ ಇದ್ದಾರೆ? ಕರ್ನಾಟಕ ಈಸ್ ನಂಬರ್ 1 ಸ್ಟೇಟ್ ವಿಚ್ ಈಸ್ ಎಕ್ಸ್ಪೋರ್ಟಿಂಗ್ ಹೈಯೆಸ್ಟ್ ಇನ್ IT ಸೆಕ್ಟರ್. ಅವ್ರ ಆರೋಪ ನೀವು ಮತ್ತೊಮ್ಮೆ ತೆಗೆದು ನೋಡಿ. ಅಲ್ಲಲ್ಲ, ಸರ್ಕಾರದ ಟ್ರಸ್ಟ್ ಇಲ್ಲ ಸರ್, ಇಲ್ಲ ಟ್ರಸ್ಟ್ ಒಂದು ಸರಿ, ಯಾವುದೇ ನಾನು ನೀವು ಒಂದು ಟ್ರಸ್ಟ್ ಮಾಡಕ್ ಬಂದ್ರೆ ಸರ್ ಒಂದೇ ನಿಮಿಷ, ನೀವು ಹೇಳಿದ್ ನಿಮ್ಗೆ ಟ್ರಸ್ಟ್ ನಾವು ನೀವು ಕೂಡಿ ಒಂದು ಟ್ರಸ್ಟ್ ಮಾಡ್ಬೇಕಪ್ಪ ಅಂದ್ರೂ ಸಹಿತ ಸರ್ಕಾರದ ಒಂದು ರಿಜಿಸ್ಟ್ರೇಷನ್ ಅನುಮತಿ ತಗೊಂಡೇ ಮಾಡ್ಬೇಕಾಗ್ತದೆ. ಅದು ಸರ್ಕಾರದ ಟ್ರಸ್ಟ್ ಅಂತ ಆಗಲ್ಲ, ಸರ್ಕಾರದ ಅನುಮತಿ ತಗೊಳ್ತೇವೆ ನಾವು. ಒಂದು ನಿಮಿಷ, ಸರ್ಕಾರದ ಅನುಮತಿ ತಗೊಂಡು ಆ ರಾಮ ಮಂದಿರ ಟ್ರಸ್ಟ್ ಆಗಿದೆ. ರಾಮ ಮಂದಿರ ಟ್ರಸ್ಟು ರಾಮ ಮಂದಿರ ಕಟ್ಟಕ್ಕೆ ಅವ್ರು ರಾಮ ಭಕ್ತರ ಕಡೆಯಿಂದ ದೇಣಿಗೆ ತಗೊಳ್ತಾ ಇದ್ದಾರೆ. ಈಗ ಅವ್ರು ಹೇಳಿದ್ದೇನಪ್ಪ ಅಂದ್ರೆ ಸರ್ಕಾರದ ದುಡ್ಡು ಎಲ್ಲಿ ಬರ್ತದೆ? ಟ್ಯಾಕ್ಸ್ ಪೇಯರ್ಸ್ ಕಡೆಯಿಂದ ಸರ್ಕಾರದ ದುಡ್ಡು ಬರ್ತದೆ. ಟ್ಯಾಕ್ಸ್ ಪೇಯರ್ಸ್ ಕಡೆಯಿಂದ ಸರ್ಕಾರದ ದುಡ್ಡು ಅವ್ರಿಗೆ ಕೊಟ್ಟಿದ್ದಾರೆ ಅಂದ್ರು. ಒಂದ್ ವೇಳೆ ಸರ್ಕಾರದ ದುಡ್ಡೇ ಅವ್ರು ಕೊಟ್ಟಿದ್ದಿತ್ತಪ್ಪ ಅಂದ್ರೆ, ಸರ್ಕಾರ ಕೊಟ್ಟಿದ್ದಿತ್ತಂದ್ರೆ ಅವ್ರು ಹೇಳಿದ್ ಸತ್ಯ, ಟ್ಯಾಕ್ಸ್ ಪೇಯರ್ಸ್ ದುಡ್ಡು ಹೋಗಿದೆ ಅಂತೇಳಿ. ಸರ್ಕಾರ ದುಡ್ಡೇ ಕೊಟ್ಟಿಲ್ಲ. ರವೀಂದ್ರ ಸರ್, ಸರ್ಕಾರದ ದುಡ್ಡಾಗ್ಲಿ ಸಾರ್ವಜನಿಕರ ದುಡ್ಡಾಗ್ಲಿ ಅಲ್ಲಿ ವೈಯಕ್ತಿಕ ಯಾವ ದುಡ್ಡು ಹಾಕಿಲ್ಲ. ವೈಯಕ್ತಿಕವಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾರ ಯಾರಾದ್ರೂ ಆ ಮಂದಿರಕ್ಕೆ? ಆ ತರದಿಲ್ಲ. ವೈಯಕ್ತಿಕ ಅಂದ್ರೆ ಸಾರ್ವಜನಿಕ. ದೇಣಿಗೆ ಅಂತಂದ್ರೆ ಅದು ಪಾರದರ್ಶಕವಾಗಿ ಇರಬೇಕು. ಅದು ದೇಣಿಗೆ ಸಾರ್ವಜನಿಕರದಿದೆ, ಅವ್ರಿಗೆ ಎಲ್ಲಾರು ಕೊಟ್ಟಿದ್ದಾರೆ, ಮುಸ್ಲಿಮ್ಸ್ ಕೊಟ್ಟಿದ್ದಾರೆ, ಹಿಂದೂಗಳು ಕೊಟ್ಟಿದ್ದಾರೆ. ನಾನು ಅದೇ ಹೇಳಿದ್ದೀನಿ ಸರ್, ಅದನ್ನ ಪಾರದರ್ಶಕವಾಗಿ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಇಲ್ಲ, ಅದು ಮಾಡ್ಲಿ, ನಾನು ಇಲ್ಲ, ಅದು ತಪ್ಪಂತ ನಾನು ಬರೋದೇ ಇಲ್ಲ. ನಾನು ಅವರು ಸಾರ್ವಜನಿಕರು ಏನ್ರು ರಾಮ ಭಕ್ತರು ಎಲ್ಲ ಈ ದೇಶದ ಎಲ್ಲ ಧರ್ಮೀಯರು ಅದಕ್ಕೆ ದೇಣಿಗೆ ಕೊಟ್ಟಿದ್ದಾರೆ, ಸತ್ಯ ಇರ್ಬೋದು. ಅದರಲ್ಲಿ ಅದನ್ನು ಒಂದು ಟ್ರಸ್ಟ್. ಈಗ ಹೆಂಗೆ ಸಾಕಷ್ಟು ದೇಶದಲ್ಲಿ ಸಾಕಷ್ಟು ಟ್ರಸ್ಟ್ಗಳಿರ್ತವೆ, ಸಾಕಷ್ಟು ಟ್ರಸ್ಟ್ಗಳಲ್ಲಿ ಸಾಕಷ್ಟು ಜನರು ಅವ್ರು ಬೇಕಾದವ್ರು ಕೊಟ್ಟಿದ್ದಾರೆ. ಆ ಟ್ರಸ್ಟ್ದಲ್ಲಿ ಅವ್ಯವಹಾರ ಆಗಿದ್ದಕ್ಕ ಆ ಟ್ರಸ್ಟ್ದಕ್ಕ ತನಿಖೆ ಮಾಡ್ಲಕ್ಕ ಆ ರಾಜ್ಯದ ಸರ್ಕಾರ ಒಂದು ಆಜ್ಞೆ ಮಾಡಿದೆ. ಆ ತನಿಖೆ ನಡೀತಾ ಇದೆ. ಈಗಾಗಲೇ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇದಾವ. ಇದು ಇಡೀ ರಾಮ ಮಂದಿರ ಹಿಂದೂಗಳದ್ದು ಅಥವಾ ಭಾರತೀಯರ ಒಂದು ಅಸ್ಮಿತೆ ಪರಿಣಾಮ. ಹೌದು, ಇದಕ್ಕೆ RSS, BJP, ಸಂಘ ಪರಿವಾರ ಎಲ್ಲರೂ ಇದಾಗಿದೆ. ಕಾಂಗ್ರೆಸ್ನವರು ಇದು ಕೈ ಜೋಡಿಸಿದ್ರು, ಎಲ್ಲರೂ ಆಗಿದ್ರು ಡೈರೆಕ್ಟ್ ಇಂಡೈರೆಕ್ಟ್. ಇದು ಈಗ ಅಲ್ಲೇ ಹುಂಡಿನೇ ಕಳುವಾಗಿರೋದು ಇಡೀ ರಾಷ್ಟ್ರವೇ ತಲೆ ತಗ್ಸಂತ ವಿಷಯ ಇದೆ. ಈ ನೈತಿಕತೆ ಇದ್ದವ್ರು ಯಾರು ಆ ವಿಷಯನ ಸಮರ್ಥನೆ ಮಾಡಕ್ ಸಾಧ್ಯನೇ ಇಲ್ಲ. ಯಾವ ಪಾರ್ಟಿ ಇರಲಿ, ಪಕ್ಷ ಇರಲಿ, ವ್ಯಕ್ತಿ ಇರಲಿ. ಇಂಥ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗಿದ್ದು ಆ ಕಳ್ಳರ ಬಗ್ಗೆ, ಅಲ್ಲಿ ಆಗಿರೋ ಅವ್ಯವಹಾರಗಳ ಬಗ್ಗೆ. ಇಂಥ ಸಂದರ್ಭದಲ್ಲಿ ನೀವು ಒಂದು ಸಣ್ಣ ವಿಷಯ ಇಟ್ಕೊಂಡು ಅದನ್ನ ದೊಡ್ಡ ವಿಷಯ ಮಾಡಿ ಗಣಿಯಾರವರ ಪ್ರಶ್ನೆ ಮಾಡಿದ್ದು ಅದೊಂದು ಇರ್ಬೋದು. ಆ ಆಕರ್ಷಿಕ ಆಪಾದನೆ ಸುಳ್ಳಿರ್ಬೋದು, ಸರ್ಕಾರದಿಂದ ದೇಣಿಗೆ ಕೊಟ್ಟಿರೋ ಸುಳ್ಳೇ ಇರ್ಬೋದು. ಇಡೀ ವ್ಯವಸ್ಥೆಯೇ ತಲೆ ತಗ್ಗಿಸಂತ ಘಟನೆ ನಡೆದಿದೆ. ಹಿಂದೂಗಳ ಇಡೀ ಧರ್ಮಕ್ಕೆ ಒಂದು ಅವಮಾನ ಆಗಿದೆ. ಇಂಥ ಸಂದರ್ಭದಲ್ಲಿ ನೀವು ಅದನ್ನ ಪ್ರಶ್ನೆ ಮಾಡದೆ, ಅದನ್ನ ಇದು ಮಾಡದೆ ಇಂಡೈರೆಕ್ಟ್ ಒಂದು ಸಮರ್ಥನೆ ಮಾಡ್ಕೊಂಡಿದೆಯಲ್ಲ ಇದು. ಒಂದ್ ನಿಮಿಷ, ನೀವು ನಾನು ಆ ವಿಷಯನ ಸಮರ್ಥನೆ ಮಾಡ್ಕೊಳ್ತಾನೆ ಇಲ್ಲ. ನಂದು ಪ್ರಶ್ನೆ ಏನಪ್ಪಾ ಅಂದ್ರೆ ಯಾವುದೇ ಸಣ್ಣ ವಿಷಯ ಅಂತಲ್ಲ ನೋಡಿ. ಅದರಲ್ಲಿ ನಿಜ ಇಡೀ ಎಲ್ಲರೂ ಎಲ್ಲ ಭಾರತೀಯರು ಅದನ್ನು ಖಂಡನೆ ಮಾಡಿದ್ದಾರೆ. ನಾನು ನೀವಂತಲ್ಲ, ನಾನು ಸಹಿತ ಅದರಲ್ಲಿ ಆ ಒಂದು ವಿಷಯ ನಾನು ಖಂಡನೆ ಮಾಡ್ತೀನಿ. ಆದ್ರೆ ನಾನು ಇದು ಚಿಕ್ಕ ವಿಷಯ ಅಲ್ಲ. ಗಣಿಯಾರವ್ರು ಮಾಡಿದ್ದು ಸರ್ಕಾರದ ದುಡ್ಡು ಕೊಟ್ಟದಂತ ಸಣ್ಣ ವಿಷಯ ಅಲ್ಲ. ಸರ್ಕಾರ ದುಡ್ಡೇ ಕೊಡ್ಲಾರ ದುಡ್ಡು ಕೊಟ್ಟದಂತ ಹೇಳಿದ್ರು. ಒಂದನೇದ್ದು ಇದು ಸಣ್ಣ ವಿಷಯ ಅಲ್ಲ ಸರ್. ಯಾಕಪ್ಪ ಅಂದ್ರ ಜನರಿಗೆ ಸತ್ಯತೆ ಗೊತ್ತಾಗಬೇಕು. ಸರ್ಕಾರ ಸರ್ ನೀವು ಯೂಸಫರ ಈಗ ನಿಮ್ಗೊಂದು ನಾನು ಹೇಳ್ತೀನಿ ಕೇಳ್ರಿ. ಇಲ್ಲ ನಾ ಹೇಳಿದ್ರೆ ಕೇಳ್ರಿ ಸರ್. ಈಗ ನಂದು ಒಂದು ಟ್ರಸ್ಟ್ ಇತ್ತ ಹೇಳ್ರಿ. ನನ್ನ ಟ್ರಸ್ಟ್ದಲ್ಲಿ ಅವ್ಯವಹಾರ ಆದ್ರೂ ಸರ್ಕಾರ ಒಬ್ಬ ಆಫೀಸರ್ಗೆ ಅದಕ್ಕೆ ನೇಮಿಸ್ತದ. ಟ್ರಸ್ಟ್ ಇಟ್ ಈಸ್ ನಾವು ನೀವು ಒಂದು ಟ್ರಸ್ಟ್ ಮಾಡಿದೆ. ಈಗ ಅಸಿಸ್ಟೆಂಟ್ ರಿಜಿಸ್ಟರು, ಡಿಸ್ಟ್ರಿಕ್ಟ್ ರಿಜಿಸ್ಟರು ಏನು ಈ ಟ್ರಸ್ಟ್ ಮಾಡ್ಕೊಡೋದು ಏನ್ ಇರ್ತಾರಲ್ಲ, ಅವರೇ ತನಿಖೆ ಮಾಡ್ತಾರ ಅದಕ್ಕ. ಈಗ ಸರ್ಕಾರ ದುಡ್ಡು ಅವ್ರು ಮಾಡಿದ ಅಪವಾದನೆ. ಈಗ ಕಾನೂನು ನೀವು ಇದು ಗೊತ್ತಾಯ್ತು, ನೀವು ಹೇಳಿ ಟ್ರಸ್ಟ್. ಈಗ ಅಂತ ದೊಡ್ಡ ಪ್ರಕರಣ ಆಗಿದೆ. ಈಗ ಅಲ್ಲಿ ಮುಖ್ಯಮಂತ್ರಿ ಅವರು ಏನ್ ಮಾಡ್ತಿದ್ರು, ಒಂದ್ ಸಣ್ಣ ಪುಟ್ಟ ಒತ್ತುವರಿಗಳಾದ್ರೆ ಅಥವಾ ಗುಂಡ ಇದ್ದಿದ್ರೆ ಬುಲ್ಡೋಜರ್ ಹಚ್ತಿದ್ರು ಅಪರಾಧಿಗಳ ಮನೆ. ಈಗ ಇವರು ದೊಡ್ಡ ಅಪರಾಧಿಗಳಿದ್ದಾರೆ ತಾನೆ ಸರ್. ಒಂದ್ ನಿಮಿಷ, ಅವ್ರ ಮನೆ ಮೇಲೆ ಯಾಕೆ ಬುಲ್ಡೋಜರ್ ಹಚ್ತಾ ಇಲ್ಲ ಅಂತ ಮೈನ್ ಪ್ರಶ್ನೆ ಆಗಿದೆ. ಇದ್ರ ಬಗ್ಗೆ ನೀವೇನು ಮಾತಾಡಲ್ಲ ನೋಡಿ. ಆ ಪ್ರಶ್ನೆ ಮಾಡಿದ್ರಪ್ಪ ಅಂದ್ರ
ಮಾಡಿದಾರಲ್ಲ. ಆ ಪ್ರಶ್ನೆ ಮಾಡಿದಕ್ಕೆ ನಾನು ಆ ಪ್ರಶ್ನೆ ಯಾಕೆ ಮಾಡಿರಿ ಅಂತ ನಾನು ಕೇಳೇ ಇಲ್ಲಲ್ಲ. ಅಲ್ಲ ನೀವು ನಾ ಕೇಳಿದೇನು ಆ ಪ್ರಶ್ನೆ ಯಾಕೆ ಮಾಡಿದ್ರಿ ಅಂತ ನಾನು ಕೇಳಿಲ್ಲ. ನನ್ನ ಪಾಯಿಂಟ್ ಇಷ್ಟೇನು, ನಾ ಎರಡೇ ಪಾಯಿಂಟ್ ಅವ್ರಿಗೆ ಕೇಳ್ತಾ ಇರೋದು. ಒಂದೇದೇನು, ಸರ್ಕಾರ ದುಡ್ಡು ಟ್ಯಾಕ್ಸ್ ದುಡ್ಡು ಕಲೆಕ್ಟ್ ಮಾಡಿದ್ ಕೊಟ್ಟಿದಾರಂತ ಅದು ಸುಳ್ಳು ಅಂತೇಳಿ ನೀವು ಬೇಕಾದ್ರೆ ಗೂಗಲ್ ದಲ್ಲಿ ಹೊಡೆದ್ ನೋಡ್ರಿ. ₹1 ಗವರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇದೆ. ಓನ್ಲಿ ಸರ್ ₹1 ಅದು ಸ್ಟಾರ್ಟ್ ಅಂತ ಕೊಟ್ಟಿದೆ. ನೀವು ನೋಡಿ, ಅಲ್ಲಲ್ಲ ಅಲ್ಲ ನೀವು ₹1 ನೋಡಿ, ಸರ್ಕಾರ ಜವಾಬ್ದಾರಿ ಇದೆ ಅಂತೇಳಿ ತನಿಖಾಧಿಕಾರಿಗಳು ನೇಮಿಸಿದ್ದಾರೆ. ಸರ್ಕಾರಿ ಜವಾಬ್ದಾರಿ ಇದೆ ಅಂತೇಳಿ ತನಿಖಾಧಿಕಾರಿಗಳು ನೇಮಿಸಿ ಈಗಾಗಲೇ ತಪ್ಪಿಸ್ತಸ್ಥರಿಗೆ ಅದನ್ನ ಏನ್ ಸರ್ ಆಗಿದ್ದಲ್ಲ ಬಂಧಿಸಲ್ಲ ಸರ್, 8 ಜನ ಅರೆಸ್ಟ್ ಆಗಿದ್ದಾರೆ. ಅಲ್ಲ ಈಗ ಯಾರನ್ನು ತಪ್ಪಿಸೋದ್ ಕಾಣಿಸಿದಾರ ಅವ್ರ ಮೇಲೆ FIR ಆಗ್ಯದು, ಅವ್ರಿಗೆ ಬಂದ್ ಸರ್ ನೀವು ಈಗ ಯಾರ್ಯಾರ ಮ್ಯಾಗ ಆರೋಪ ಬಂದಿದಿಲ್ಲ ಸರ್, 8 ಜನ SIT ಏನ್ ರೆಕಮೆಂಡ್ ಮಾಡೈತು FIR ಮಾಡಿದಾರ, 8 ಜನ ಅರೆಸ್ಟ್ ಮಾಡಿದಾರ. ಇವ್ರು ಹೇಳ್ತಾ ಇರೋದು ಈಗ ನಿಮ್ಗೆ ಏನು ಖಂಡನೆ ಮಾಡ್ತಾ ಇದಾರ ಅಂದ್ರ, ಸಾರ್ವಜನಿಕ ದುಡ್ಡಿನಲ್ಲಿ ರಾಮ ಮಂದಿರ ಕಟ್ಟಿಲ್ಲ ಅಥವಾ ಸರ್ಕಾರದಿಂದ ಹಣ ತಗೊಂಡು ರಾಮ ಮಂದಿರ ಕಟ್ಟಿಲ್ಲ. ರಾಮ ಮಂದಿರವನ್ನ ರಾಮ ಭಕ್ತರು ಕಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ಅದೇ ಪಾಯಿಂಟ್ ಟು ಪಾಯಿಂಟ್ ನಂದು. ಸರ್ಕಾರದ ಹಣದಿಂದ ಕಟ್ಟಿಲ್ಲ ಅಂತ ಪ್ರಶ್ನೆಯನ್ನು ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ಯೂಸುಫ. ನೀವು ನೋಡ್ರಿ, ಸರ್ಕಾರ ವಿಷಯ ಆ ಜಮೀನು ಸರ್ಕಾರದಿದೆ ನೋಡಿ ಸರ್. ನೀವು ಜಮೀನು ಸರ್ಕಾರದಿದೆ, ಆ ಸರ್ಕಾರದ ಜಮೀನನ್ನು ಈಗ ನೀವು ಹೇಳೋ ಸಂತೋಷ. ಹೇಳಿ. ಈಗ ಕರ್ನಾಟಕದಲ್ಲಿನೂ ಸಹಿತ, ರಾಜ್ಯದಲ್ಲಿ ಸಹಿತ, ಜಿಲ್ಲಾ ಸಾಕಷ್ಟು ಜನ ಒಂದು ಸಮುದಾಯಕ್ಕೆ CS ಸೈಟ್ಸ್ ಏನಿರ್ತಲ್ಲ, ಒಂದು ಸಮುದಾಯಕ್ಕೆ ಸರ್ಕಾರ ಅತ್ಯಂತ ಕಡಿಮೆ ದರದಲ್ಲಿ ಸ್ಯಾಂಕ್ಷನ್ ಮಾಡ್ತಾರೆ ಲ್ಯಾಂಡ್. ಅವ್ರೊಂದು ಟ್ರಸ್ಟ್ ಮಾಡ್ಕೊಂಡು ಅಲ್ಲಿ ಅವ್ರ ಸಮಾಜದ ಒಂದ್ ನಿಮಿಷ ಅವ್ರ ಭವನ ಕಟ್ತಾರೆ, ಎಲ್ಲಾನು ಕಟ್ತಾರೆ. ಈಗ ಸಾಕಷ್ಟು ವಿಜಯಪುರದಲ್ಲಿ ಮೊನ್ನೆ ಸಾಕಷ್ಟು ಈ ಸ್ವಲ್ಪ ಅಲ್ಪಸಂಖ್ಯಾತರ ಬಂಧುಗಳದ ಕೆಲವೊಂದು ಟ್ರಸ್ಟ್ಗಳಲ್ಲಿ ಒಂದು ಕಳೆದ 3-4 ತಿಂಗಳ ಹಿಂದ್ಗಡೆ ಬಹಳಷ್ಟು ಅವ್ಯವಹಾರ ಆಗಿದೆ. ಅವ್ಯವಹಾರ ಭಾಳ ಮಂದಿ, ಇವತ್ತು ಅಲ್ಪಸಂಖ್ಯಾತರು ಇರ್ಬೋದು ಅಥವಾ ಹಿಂದೂಗಳಲ್ಲಿ ಇರ್ಬೋದು, ಅಲ್ಲಿ ಮೊದಲು ಅವ್ರವ್ರಲ್ಲೇ ಸ್ಟಾರ್ಟ್ ಆಗ್ತದೆ. ಅದು ಒಂದು ಗುಂಪು ಒಂದು ಘರ್ಷಣೆಗೆ ಬಂದ ಬಳಿಕ ಮುಂದೆ ಆಟೋಮೆಟಿಕ್ ಸರ್ಕಾರ ಮಧ್ಯ ಪ್ರವೇಶಿಸ್ತದ. ನೀವು ಟ್ರಸ್ಟ್ ನೀವು ನೋಡ್ರಿ, ನೀವು ಏನ್ ಅಪಾರ್ಥ ಮಾಡ್ಕೊಳಕತ್ತೀರಪ್ಪ ಅಂದ್ರೆ, ಟ್ರಸ್ಟೇ ಕೇಂದ್ರ ಸರ್ಕಾರ ಟ್ರಸ್ಟ್ ನಡೆಸಿಲ್ಲ. ಕೇಂದ್ರ ಸರ್ಕಾರ ಅಧಿಕೃತ. ಇವತ್ತು ನಾನು ಅಂಗಡಿ ಶುರು ಮಾಡ್ಬೇಕಾದ್ರ ನನ್ನ ಒಂದು ಈಗ ನಮ್ ಪ್ರಶ್ನೆಗಳು ಕಾನೂನಾತ್ಮಕ ವಿಚಾರ. ಇಂಥ ರಾಮ ಮಂದಿರ ವಿಷಯದಲ್ಲಿ ಇಷ್ಟು ದೊಡ್ಡ ಹಗರಣಗಳು ನಡೆದಾವೆ. ಇಂಥ ಸಂದರ್ಭದಲ್ಲಿ ನೀವು ಆರಂಭದಲ್ಲಿ ಇದುವರೆಗೂ ಖಂಡಿಸ್ಲೇ ಇಲ್ಲ. ಈಗ 2-3 ತಿಂಗಳಿಂದ ನಡೀತದೆ. ಸತ್ಯಾಸತ್ಯತೆ ಎಲ್ಲ ದೇಶ ಒಂದೇ ಒಂದು ಸಬ್ಜೆಕ್ಟ್ ಸರ್, ಸತ್ಯಾಸತ್ಯತೆ ದೇಶದ ಜನ ನೋಡ್ತಾ ಇದಾರ. ನಾನು ಹೇಳುದಿಷ್ಟೇನು, ಜನರ ನಿಮಿಷ ನಮ್ ಪ್ರಶ್ನೆ, ಇಷ್ಟು ದೊಡ್ಡ ಪ್ರಕರಣ ಆಗಿದೆ, ಇಡೀ ದೇಶವೇ ತಲೆ ತಗ್ಸಂತ ಆಗಿದೆ, ಇದುವರೆಗೂ ನೀವು ಒಂದು ಧ್ವನಿ ಎತ್ತಿಲ್ಲ. ಈಗ ಬಂದು ನೀವು ಗಣಿಯಾರ ವಿಷಯದಲ್ಲಿ ಒಂದೇ ಸಣ್ಣ ಮಾತಾಡ್ತಾರೆ. ನೋಡಿ ಗಣಿಯಾರ ಸಣ್ಣ ವಿಷಯ ನೀವಲ್ಲ, ಅಲ್ಲಿ ಸರ್ಕಾರ ದುಡ್ಡು ತಗೊಂಡದರ್ತಿವ್ರು ಮಾಹಿತಿ ಇರ್ಲಾರ ಹೇಳ್ತಾರಪ್ಪ ಅಂದ್ರ ಇದನ್ ಸಣ್ಣ ವಿಷಯನಾ ನಿಮ್ಗೆ? ಅಲ್ಲ, ದೊಡ್ಡ ಹಗರಣ ಆಗಿದ್ದೆ ಸಣ್ಣ ವಿಷಯ. ನಾಳೆ ಒಂದು ಇಲ್ಲ ಸಣ್ಣ, ನಿಮಗ್ ಸಣ್ಣ ವಿಷಯ ಇರ್ಬೋದು ಸರ್. ಸರ್ಕಾರಕ್ಕೆ ನಂದು ಏನಪ್ಪಾ, ಅವ್ರು ಯಾವ ಬೇಸ್ ಮೇಲೆ ಹೌದು ಏನಪ್ಪಾ ಒಂದ್ 10 ಕೋಟಿ ಕೊಟ್ಟಿದಾರ, 20 ಕೋಟಿ ಕೊಟ್ಟಿದಾರ, ಏನಾರ ಬೇಕಲ್ಲ ಅದಕ್ಕೆ ದುಡ್ಡೇ ಕಾಂಟ್ರಿಬ್ಯೂಷನ್ ಇಲ್ಲ ಗೌರ್ಮೆಂಟ್ ಇವ್ರು ಕೇಳ್ತಾರಪ್ಪ ಅಂದ್ರ. ಉದ್ಘಾಟನೆಗೆ ಅಲ್ಲಿ ಭದ್ರತೆಗೆ ಸರ್ಕಾರ ಏನ್ ಖರ್ಚು ಮಾಡೇ ಇಲ್ಲ ಸರ್. ನಿಮ್ಗೆ ಒಂದ್ ಹೇಳ್ತೀನಿ, ಇವತ್ತು ನಿಮ್ಗೆ ಒಂದ್ ಮಾತು ಈಗ ಆಯ್ತು, ನಾನು ಹೇಳ್ತೀನಿ. ಎಸ್, ನೀವು ಕೇಳ್ತಾರ ಸತ್ಯದೆ. ಇವತ್ತ ನಾವ್ ಯಾವ್ದೇ ಮಾಡಿಲ್ವಾ? ಅಲ್ಲಿ ಕೋಟ್ಯಾಂತರ ರೂಪಾಯಿ ಡೈಲಿ ರಕ್ಷಣೆ ಖರ್ಚು ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ವಿವಾದ ಆಯ್ತು, ಅದಕ್ಕೆ ಯಾರ್ದು ಅಲ್ರಿ? ನೀವು ಸಂಪಳ್ಳಿ ಅವ್ರೆ, ಇವತ್ತು ನಾವು ಒಂದು ಗಣ್ಯ ವ್ಯಕ್ತಿಗಳಿಗೆ ನಾವು ಕರೆಸ್ಬೇಕಾಗಿತ್ತಪ್ಪ ಅಂದ್ರ ಒಂದ್ ಇದಕ್ಕೆ ಅವ್ರು ತಮ್ಮ ಪ್ರೋಟೋಕಾಲ್ದಲ್ಲಿ ಬರ್ತಾರೆ ಗಣ್ಯ ವ್ಯಕ್ತಿಗಳು. ಏನ್ರಿ ನಿಮ್ ಇದಕ್ ಕಾರ್ಯಕ್ರಮ ಬಂದೇವು, ನಾವ್ ನಮ್ ಸರ್ಕಾರದ ಖರ್ಚಾಗ್ಯದ ಅಂತೇಳಿ ಎಲ್ಲರೂ ಕೇಳಿದ್ದುಂಟಾ? ಎಲ್ಲರೂ ಕೇಳಿದ್ದುಂಟಾ? ಅಲ್ಲ, ನೀವು ಇವ್ರಿಗೆ ಒಂದ್ ನಿಮಿಷ, ಇವ್ರಿಗೆ ಎಲ್ಲರೂ ಇವತ್ತು ನಾವು ಫಾರ್ ಎಕ್ಸಾಂಪಲ್ ಒಂದೇನೋ ಒಂದು ಸಮಾಜದವರು ಸುಮಾರು ಒಂದ್ 10,000 ಒಂದ್ 50,000 ಜನರು ಕೂಡಿಸಿ ಒಂದ್ ಕಾರ್ಯಕ್ರಮ ಮಾಡಕ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡ್ತಾರ. ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರಪ್ಪ ಅಂದ್ರೆ ಪ್ರೋಟೋಕಾಲ್ ಇರ್ತದ, ಅದಕ್ಕೆ ಎಷ್ಟೋ ಪೊಲೀಸ್ ಭದ್ರತೆ ಹಾಕ್ತಾರ, ಎಲ್ಲಾ ಭದ್ರತೆ ಹಾಕ್ತಾರ. ಅನಂತರ ಅವ್ರು ಬಂದು ಆ ಖಾಸಗಿ ಕಾರ್ಯಕ್ರಮಕ್ಕೆ ಬಂದಿರ್ತಾರ ಅಥವಾ ಒಂದು ಮಠಕ್ಕೆ ಹೋಗಿರ್ತಾರ. ಏನ್ರಿ ನಂದು ಇಟ್ಟೆಲ್ಲ ಭದ್ರತೆ ತಗೊಂಡ್ ಬರ್ಲಾಕ ಇಟ್ಟು ಖರ್ಚಾಯ್ತು ಅವತ್ತಂದು ಡೈಲಿ ಮುಖ್ಯಮಂತ್ರಿ ಐತೆ ಯಾರಿಗಾರ ಕೇಳಿದ್ ಉಂಟಾ? ಸರ್, ನನ್ನ ಮಾತಿಗೆ ಉತ್ತರ ಕೊಡಿ. ನೀವು ಎಲ್ಲರೂ ಕೇಳ್ಯಾರೇನ್ರಿ? ಎಲ್ಲರೂ ಕೇಳ್ಯಾರೇನ್ರಿ? ಮತ್ತ ನಾನು ಇನ್ನೊಂದು ಪ್ರಶ್ನೆ ಮಾಡಿದ್ದು, ಒಕ್ಕೂಟ ಪ್ರಶ್ನೆ ಮಾಡೀನಿ, ಅದೇನ್ ನಾ ಕೇಳಿತ್ತಪ್ಪ? 2.3 lakhs ಸ್ವಾಮೀಜಿಗಳ ಬಗ್ಗೆ ಮಾತಾಡಿದಾರಂತ ಆಕ್ಷೇಪ ಮಾಡಿದ್ದಾರೆ. ಅವ್ರು ಮುಸ್ಲಿಮರಿಗಾಗಿ ಆಕ್ಷೇಪ ಮಾಡಬಾರ್ದು ಅನ್ನೋ ಹಾಗೇನಿಲ್ಲ, ಇಂಡೈರೆಕ್ಟ್ ಪ್ರಶ್ನೆ ನಿಮ್ದಿತ್ತು. ಓಕೆ, ಆಯ್ತು. ಈಗ ಅದೇ ಸ್ವಾಮೀಜಿಗಳು ಮುಸ್ಲಿಮರು ವಕ್ಫ್ ವಿರುದ್ಧ ಹೋರಾಟದಲ್ಲಿ
ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತಾಡಿಲ್ವಾ? ನಾನು ಖಂಡಿಸಿದ್ರೆ ಅದೇನ್ ದೊಡ್ಡ ವಿಷಯ ಆಗುತ್ತಾ? ದೊಡ್ಡ ವಿಷಯ ಅಂದ್ರೆ ನಾನು ಖಂಡಿಸ್ತಾ ಇದ್ದೀನಿ. ಇವತ್ತು ಯಾವ ಮಟ್ಟದಲ್ಲಿ ಖಂಡಿಸ್ಬೇಕು, ನಮಗ್ ತಿಳಿದಿದ್ದ ಮಟ್ಟದಲ್ಲೇ ನಾವು ಖಂಡಿಸ್ಬೇಕು. ನಮಗ್ ತಿಳಿಲಾರ ಮಟ್ಟದಲ್ಲಿ ನಾವು ಖಂಡಿಸ್ಲಿಕ್ಕೆ ನೀವು ಅವ್ರಿಗೆ ತಿಳಿಲಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಿ? ಮತ್ತೆ ಇದು ಗೊತ್ತಾಯ್ತಲ್ಲ, ಸರ್ಕಾರ ದುಡ್ಡೇ ಕೊಟ್ಟಿಲ್ಲ, ದುಡ್ಡು ಕೊಟ್ಟ ಅಂತ ಹೇಳ್ತಾರ. ಇದಕ್ಕೆ ಇಷ್ಟು ಜ್ಞಾನ ಬೇಡ್ರ ಅವ್ರಿಗೆ ಕಡಿಯಿಲ್ಲ. ಈಗ ಅಲ್ಲಿ ದೇಣಿಗೆನೆ ಅಲ್ಲಿ ಸರ್ಕಾರ ಟ್ಯಾಕ್ಸ್ ದುಡ್ಡು ಯೂಸೇ ಮಾಡಿಲ್ಲ, ಅಲ್ಲಿ ಮಾಡ್ರೆ ತಪ್ಪಾದ್ ಮಾಡ್ತಾರೆ. ಇಲ್ಲಿ ಸರ್ಕಾರ ಆಸ್ತಿ ವಕಫ್ ಆಸ್ತಿ ಕಬಳಿಸ್ಯಾರ. ಇದು ಯಾಕೆ ನೀವು ಬಿಡುಗಡೆ ಮಾಡ್ಕೊಳ್ತಾ ಇಲ್ಲ? ಇದ್ರ ಬಗ್ಗೆ ಯಾಕೆ ನೀವು ತಗೊಳ್ತಾ ಇಲ್ಲ? ನೋಡಿ ಸರ್, ಈಗ ಗಣಿಯಾರು ಮತ್ತೆ ಲೋಡೆ ಅವರು ಈಗ ಇಟ್ ಇಸ್ ವೆರಿ ಈಗ ಒಂದೇ ನಿಮಿಷ ಇಲ್ಲಿ ವೆರಿ ನಾನ್ ನಿಮ್ಗೆ ಒಂದು ಮಾತು ಹೇಳ್ತೀನಿ ಸರ್. ಡಿಡ್ ಗವರ್ಮೆಂಟ್ ಗಿವ್ ಎನಿ ಮನಿ ಬಿಲ್ ಟು ರಾಮ್ ಮಂದಿರ? ದ ಇಂಡಿಯನ್ ಗವರ್ಮೆಂಟ್ ಡಿಡ್ ನಾಟ್ ಗಿವ್ ಮನಿ ಟು ಬಿಲ್ಡ್ ದ ರಾಮ್ ಮಂದಿರ. ದ ಕನ್ಸ್ಟ್ರಕ್ಷನ್ ವಾಸ್ ಎಂಟೈರ್ಲಿ ಫಂಡೆಡ್ ಬೈ ದ ಪಬ್ಲಿಕ್ ಡೊನೇಷನ್ಸ್ which totaled over 3 crores. The government only financial involvement was an initial symbolic contribution of ₹1 to establish the Sri Rama Janmabhoomi Tirtha Kshetra Trust. Only ₹1. ನೀವು ಎಲ್ಲಿ ನೀವು ಸರ್ ಸರ್ಕಾರ GST ಇಂದ ಬಂದಿದೆ ಅಂತ ಹೇಳಿದ್ರು. ಅದೇ ನಾನು ಹೇಳ್ತಾ ಇದೀನಿ. ಈಗ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತೇವಲ್ಲ, ಅದು ಸರ್ಕಾರಕ್ಕೆ ಹೋಗ್ತದ. ಆ ದುಡ್ಡು ಸರ್ಕಾರ ಏನಾರ ಫಂಡಿಂಗ್ ಮಾಡಿತ್ತಂದ್ರ ಇವ್ರು ಅವ್ರು ಹೇಳಿದ ಸತ್ಯ ಆಗ್ತಿತ್ತು. ನಾವು GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ದುಡ್ಡ ಸರ್ಕಾರ ಕೊಟ್ಟದು ಅಂತ ಹೇಳ್ಬೋದಾಗಿತ್ತು. ಇದು ಸರ್ಕಾರ ದುಡ್ಡೇ ಕೊಟ್ಟಿಲ್ಲ. ಸರ್, ಈಗ RSS ಮತ್ತು ಈ ತರ ಏನು ರಾಮ ಮಂದಿರ ಈ ವಿಚಾರದಲ್ಲಿ ನೀವು ಬಹಿರಂಗ ಚರ್ಚೆ ಕರಿತೀರಿ ಅಂದ್ರೆ, ಈಗ ಏನೋ ಒಂದು ಸಮಸ್ಯೆ ಆದಾಗ ಕಾಂಗ್ರೆಸ್ನವರಾಗಿರ್ಬೋದು, ಬಿಜೆಪಿ ಅವರಾಗಿರ್ಬೋದು ರಾಜಕೀಯ ಮಾಡ್ತೀರಿ ದೇವ್ರ ಹೆಸರಲ್ಲಿ, ಮತ್ತೆ ಬಹಿರಂಗ ಚರ್ಚೆಗೂ ಕೂಡ ಕರಿತೀರಿ. ಆದ್ರೆ ಅದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಬೋದು, ಒಂದು ಜಿಲ್ಲೆಯ ಒಂದು ಕೊರತೆಗಳಾಗಿರ್ಬೋದು, ಅದ್ರ ಬಗ್ಗೆ ಯಾವುದೇ ಇಲ್ಲಿ ಜಿಲ್ಲೆಯ ಮುಖಂಡರಾಗಿರ್ಬೋದು ಯಾಕೆ ಬಹಿರಂಗ ಚರ್ಚೆಗೆ ಕರಿತಾ ಇಲ್ಲ? ಬಹಳ ಸಂತೋಷ ನೀವು ಅದೇ ನಾನು ಅವಾಗಿದೆ. ಅಭಿವೃದ್ಧಿ ನಿಮ್ಮ ಮಂತ್ರಿಗಳು ಮಾಡಿದ್ದು, ನಿಮ್ಮ ಸರ್ಕಾರ ಮಾಡ್ತಾ ಅಭಿವೃದ್ಧಿ ಖರ್ಚುಗಳ ಬಗ್ಗೆ ಹೇಳ್ರಿ, ಬಹಿರಂಗ ಚರ್ಚೆ ಕರಿ ಅಂದ್ರೆ ನಾನು ಒಟ್ಟ ಈ ರಾಮ ಮಂದಿರ, ಬಾಬ್ರಿ ಮಸೀದಿ ಅಥವಾ ಇಂಥವ್ ಏನು ಮಾತಾಡೋದು ಬೇಡ, ಅಭಿವೃದ್ಧಿ ಚರ್ಚೆ ಮಾಡೋಣ. ನಮ್ಮ IT-BT ಮಂತ್ರಿ ಏನ್ ಮಾಡಿದ್ದಾರೆ, ನಿಮ್ಮ IT-BT ಮಂತ್ರಿ ಏನ್ ಮಾಡಿದ್ದಾರೆ, ನಮ್ಮ ಮಂತ್ರಿ ಈ ಚರ್ಚೆ ಮಾಡೋಣ ಅಂತೇಳಿ ನೀವು ಹೇಳಿದ ಸತ್ಯ ನನಗೆ. ಬಿಜೆಪಿ ಪ್ರಬಲ ಏನೋ ಯಾಕಂದ್ರೆ ಟ್ರಸ್ಟಿಗಳು ಸರ್ಕಾರದಿಂದ ದುಡ್ಡು ತಗೊಂಡ ಅಂತೇಳಿ ಗಣ್ಯಾರ್ ಸರ್ ಹೇಳಾರು ಕೇಳಿದ್ರಿ. ನೀವಂದಿರಿ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅಂತ ಅಂದಿರಿ. ಅದ ಟ್ರಸ್ಟಿಗಳು ಅವರಲ್ಲಿ ಮನವಿ ಮಾಡೇ ಕೊಟ್ಟಿರ್ತಾರೆ. ನಾನು ಒಂದು ವೆರಿ ಕ್ಲಿಯರ್ ಆಗಿದೆ. ನಾನು ನಿಮ್ಗೆ ಓದ್ ಹೇಳ್ಬಿಡ್ತೀನಿ. ಬಹಳ ಒಂದೇ ನಿಮಿಷ ಸರ್, ವೆರಿ ಕ್ಲಿಯರ್ ಇದೆ. ಅಲ್ಲ ಧ್ವನಿ ಎಲ್ಲರೂ ಎತ್ತಬೇಕು. ಎಲ್ಲರೂ ಕೇಳಬೇಕು. ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ಬಟ್ ಏನ್ ನಾವು ಕೇಳಿದ್ದೆ, ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಸರ್ಕಾರದ ಟ್ಯಾಕ್ಸ್ ದುಡ್ಡ ರಾಮ ಮಂದಿರ ಕೊಟ್ಟಾರ ಅಂತ ಹೇಳಿ ಸುಳ್ಳು ನಾನು ಹೇಳ್ತಾ ಇದ್ದೀನಿ. ನಂದು ಅದು ಒಂದು ಆಕ್ಷೇಪಣೆ. ನೀವು ಅಲ್ಲಿದ್ ಕೇಳ್ತಾ ಇದ್ರಿಂದ ವಕಫ್ ಪ್ರಾಪರ್ಟಿದು 2.3 lakhs crores 27,000 ಆಸ್ತಿಗಳದ್ದು ಅನ್ವರ್ ಮಾನಪ್ಪಾಡಿ ವರದಿ ಕೊಟ್ಟಿದ್ದು, ಅದನ್ನ ಯಾಕೆ ಪ್ರಶ್ನಿಸ್ತಾ ಇಲ್ಲ? ಅದನ್ನು ತನಿಖೆ ಮಾಡಿಸಿ ಆ ಅತ್ಯಂತ ರಾಜ್ಯದ ಪ್ರಭಾವಿ ರಾಜಕಾರಣಿಗಳು ಶ್ರೀಮಂತರ ಆ ಕೊಳ್ಳಿ ಹೊಡ್ಕೊಂಡ್ರ ಆಸ್ತಿ ಅದನ್ನು ಅವ್ರ ಕೈಯನ್ನು ಬಿಡಿಸ್ಕೊಂಡು ಬಡವರಿಗೆ, ಅಲ್ಪಸಂಖ್ಯಾತರ ಬಡವ್ರ ಮಕ್ಕಳಿಗೆ ಶಾಲೆಗಳನ್ನು ತೆಗಿರಿ, ಅಲ್ಪಸಂಖ್ಯಾತರಿಗೆ ಹಾಸ್ಪಿಟಲ್ ತೆಗಿರಿ, ಅದು ಮಾಡ್ರಿ ಅಂತ ನಾನು ಆಜ್ಞೆ. ಇಲ್ಲ ಸಲ್ಲದ